ಬೆಳಗಾವಿಯ ಸುವರ್ಣಸೌಧದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡಿದೆ. ಏನಪ್ಪಾ ಅಂದ್ರ ಅಲ್ಲೇ ಮಾನ್ಯ ಸಭಾಧ್ಯಕ್ಷರು ಕುಳಿತುಕೊಳ್ಳಲಿಕ್ಕೆ ಒಂದು ಪೀಠ, ಆಸನ ತರ ಒಂದು ಕುರ್ಚಿ ಎಲ್ಲ ತಾವು ನೋಡಿದ್ರಿ, ಮಾಧ್ಯಮ ಸ್ನೇಹಿತರು ಜನರು ಕೂಡ ನೋಡಿದ್ರಿ. ಸಭಾಧ್ಯಕ್ಷರು ಕುಳಿತುಕೊಳ್ಳುವಂತ ಒಂದು ಪೀಠಕ್ಕೆ ಸುಮಾರು 42,93,940 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಂದು ಕುರ್ಚಿಯ ಬೆಲೆ ಅಂದ್ರೆ 43 ಲಕ್ಷ ರೂಪಾಯಿ ಒಂದು ಕುರ್ಚಿ. ಇದು ಏನಾಗಿದೆ ಅಂದ್ರೆ ಇದೊಂದು ದಾಖಲೆ ನಿರ್ಮಾಣ ಮಾಡಿದೆ. ಇತ್ತೀಚೆಗೆ ಈ ಸುವರ್ಣ ವಿಧಾನಸೌಧ ಉದ್ಘಾಟನೆಗೆ ಏನು ಗೌರವಾನ್ವಿತ ರಾಜ್ಯಪಾಲರು ಬಂದಿದ್ರು, ರಾಷ್ಟ್ರಪತಿಗಳು. ಆ ರಾಷ್ಟ್ರಪತಿಗಳ ಕುರ್ಚಿ ದೇಶಾದ್ಯಂತ ಸುದ್ದಿಯಾಗಿತ್ತು. ಅದು ಕೇವಲ 33 ಲಕ್ಷ ರೂಪಾಯಿ ಕುರ್ಚಿ. ರಾಷ್ಟ್ರಪತಿಗಳಿಗೆ ಅವತ್ತ ಈ ಸುವರ್ಣ ವಿಧಾನಸೌಧ ಕಟ್ಟಡ ಉದ್ಘಾಟನೆಗೆ ಬಂದಾಗ ಅವ್ರು ಕೂತ್ಕೊಳ್ಳಿಕ್ಕೆ ಒಂದು ಆಸನ ತಯಾರು ಮಾಡಿದ್ರು. ಅದಕ್ಕೆ 33 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಆದ್ರೆ ಇದು ಈಗ ಸಭಾಧ್ಯಕ್ಷರು ಕುಳಿತುಕೊಳ್ಳುವಂತ ಆಸನ 43 ಲಕ್ಷ ರೂಪಾಯಿ ಅದರ ದಾಖಲೆ ನಿರ್ಮಾಣ ಮಾಡಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಅದರಂತೆ ಮಾನ್ಯ ಸಭಾಪತಿಗಳ ಪೀಠದ ಹಳೆಯ ಪ್ಲೈವುಡ್ ಅಷ್ಟೇ ಬದಲಾಗ್ತದ. ಏನಾದ್ರು ಚೇರ್ ಹೊಸದಲ್ಲ, ಪ್ಲೈವುಡ್ ಮತ್ತು ಫ್ರೇಮ್ ವರ್ಕ್ ಮಾಡ್ಲಿಕ್ಕೆ 1,98,240 ರೂಪಾಯಿ ಖರ್ಚು ಮಾಡಿದ್ದಾರೆ. ಅದಲ್ಲದೆ 11 ಗಣ್ಯ ಮಾನ್ಯರ ಮತ್ತು ಸತ್ಪುರುಷರ ಭಾವಚಿತ್ರಗಳನ್ನ ಹಾಕಿದ್ದಾರೆ. ಈ ಅಸೆಂಬ್ಲಿ ಸಭಾಂಗಣದಲ್ಲಿ 11 ಜನ ಸತ್ಪುರುಷರು ಮತ್ತೆ ಅಲ್ಲಿ ಭಾವಚಿತ್ರಗಳನ್ನ ತೈಲ ವರ್ಣದ ಚಿತ್ರ ತರೋಕೆ ಹಾಕಿದರು. ಆ 11 ಚಿತ್ರಗಳಿಗೆ ಸರ್ಕಾರ ಎಷ್ಟು ಖರ್ಚು ಮಾಡಿದೆ ಅಂದ್ರೆ ಎಲ್ಲ ಜನ ಬೆಚ್ಚ ಬೀಳ್ಬೇಕು, 67,67,694 ರೂಪಾಯಿ ಖರ್ಚು ಮಾಡಿದೆ. ಇದು ಬಹಳ ಗಂಭೀರ ವಿಷಯ. ಸಾರ್ವಜನಿಕರ ತೆರಿಗೆಯನ್ನು ಯಾವ ರೀತಿ ಖರ್ಚು ಮಾಡ್ತಾರೆ. ಈ ಕುರ್ಚಿಗಳ ಬಗ್ಗೆ, ಇದ್ರ ಬಗ್ಗೆ, ತೈಲ ಚಿತ್ರದ ಬಗ್ಗೆ ಒಂದು ಮಾತನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ಇದು ನಾಡಿನ ಹೆಸರಾಂತ ಚಿತ್ರ ಕಲಾವಿದರು ತಯಾರು ಮಾಡಿದ್ವಿ. ಎಲ್ಲ ನಾಡಿನ ಹೆಸರಾಂತ ಚಿತ್ರ ಕಲಾವಿದರು, ಚಿತ್ರಕಲಾ ಪರಿಷತ್ತಿನವರು ಈ ಭಾವಚಿತ್ರಗಳನ್ನ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ BR ಅಂಬೇಡ್ಕರ್, ಜಗಜ್ಯೋತಿ ಬಸವಣ್ಣ, ಸ್ವಾಮಿ ವಿವೇಕಾನಂದ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ವೀರ ಸಾವರ್ಕರ್, ಮಹಾತ್ಮ ಗಾಂಧಿ ಇವರ 7 ತೈಲ ವರ್ಣದ ಚಿತ್ರಗಳನ್ನ 2022ರಲ್ಲಿ ನಾಡಿನ ಹೆಸರಾಂತ ಕಲಾವಿದರು ತಯಾರು ಮಾಡ್ತಾರೆ. ಅವಾಗ ಅವ್ರಿಗೆ ಖರ್ಚು, ಅವ್ರು ಬಂದು ಹೂವು ಖರ್ಚು ಎಲ್ಲ ಸೇರ್ಕೊಂಡ 13,34,564 ರೂಪಾಯಿ. 13,34,564 ರೂಪಾಯಿನ 27 ಫೆಬ್ರವರಿ 2023 ಸರ್ಕಾರ ಖರ್ಚಾಗಿ ಕೊಡ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ 1 ವರ್ಷದ ನಂತರ ಈ ಫೋಟೋಗಳನ್ನ ಏನ್ ಹಾಕ್ತಾರ ಸಭಾಂಗಣದಲ್ಲಿ, ಇವನ್ ಹಾಕಿದ 1 ವರ್ಷದ ನಂತರ ಮತ್ತೆ ಒಂದು ಟೀಮ್ ಬಂದು ಇವನ್ನೆಲ್ಲ ಪರಿಶೀಲನೆ ಮಾಡ್ತದೆ. 1 ವರ್ಷದ ನಂತರ ಈ ಭಾವಚಿತ್ರಗಳು ಸರಿಯಾದವಲ್ಲ ನಾವು ಪರಿಶೀಲನೆ ಮಾಡಿ ಬೆಂಗಳೂರಿನ ಒಂದು ತಂಡ ಬಂದಿರ್ತೈತಿ. ಅವ್ರೇನ್ ಹೇಳ್ತಾರಂದ್ರ ಈ ಭಾವಚಿತ್ರಗಳು ಚೇರೆಗಳನ್ನು ಹೋಲುದಿಲ್ಲ. 1 ವರ್ಷ ಆಗೈತೆ ಹಾಕಿ ಅವಕ್ಕ ರೊಕ್ಕನೂ ಎಲ್ಲ ಕೊಟ್ಟಿದ್ದಾರೆ. 13 ಲಕ್ಷ ರೂಪಾಯಿ 34,000 ರೂಪಾಯಿ ರೊಕ್ಕನೂ ಕೊಟ್ಟಿದ್ದಾರು. 1 ವರ್ಷದ ನಂತರ ಆ ಟೀಮ್ ಹೇಳ್ತೈತಿ ಚೇರೆಗಳನ್ನು ಹೋಲುದು ಅಂದ್ರ ಬಸವಣ್ಣಂಗೆ ಕಾಣುದಿಲ್ಲ, ಅಂಬೇಡ್ಕರ್ ಅವ್ರ ಕಾಣುದಿಲ್ಲ ಅಂತ ಹೇಳಿ ಅವ್ರ ಟೀಮ್ ಹೇಳ್ತತಿ. ಆ ಹೇಳಿದಗಳೇ ಪುನಃ ಮತ್ತೆ ಏನ್ ಮಾಡ್ತಾರಂದ್ರ ಇದೇ ಚಿತ್ರಗಳಿಗೆ ಮತ್ತೆ ತಯಾರು ಮಾಡ್ಲಿಕ್ಕೆ ಹೊಸದಾಗಿ 28,49,200 ರೂಪಾಯಿಗಳನ್ನ 25ನೇ ಅಕ್ಟೋಬರ್ 2024 ಖರ್ಚು ಹಾಕಿದ್ದಾರೆ. 25ನೇ ಅಕ್ಟೋಬರ್ 2024 ಅಂದ್ರೆ 1 ವರ್ಷ ಬಿಟ್ಟು ಪುನಃ 28,49,200 ರೂಪಾಯಿ ಮಾಧ್ಯಮ ಸ್ನೇಹಿತರಿಗೆ ನಾ PDF ದಲ್ಲಿ ಬಿಟ್ಟಿದ್ದೀನಿ. ಅದರ ನಂತರ ಪುನಃ ಏನಾಗ್ತದೆ ಅಂದ್ರೆ ಮತ್ತೊಂದು ತಂಡ ಬರ್ತೈತಿ. ಆ ತಂಡ ಬಂದ ಮತ್ತಿದರಲ್ಲಿ ಸ್ವಲ್ಪ ಎಲ್ಲ ಬದಲಾವಣೆ ಏನು ಹೇಳ್ತಾರೋ ಈ ರೀತಿ ಪುನಃ ಅಲ್ಲಿ ಚಿತ್ರ ಸರಿ ಇಲ್ಲ ಅಂತ ಹೇಳಿದರೆ ಟೋಟಲ್ 11 ತೈಲ ವರ್ಣದ ಚಿತ್ರಗಳಿಗೆ 67,67,964 ರೂಪಾಯಿನ ಖರ್ಚು ಹಾಕಿದ್ದಾರೆ. ನಂದೇನಪ್ಪಾ ಮಾನ್ಯ ಸಭಾಧ್ಯಕ್ಷರಿಗೆ, ನೀವು ಸ್ವಂತ ಹಣವನ್ನು ಹಾಕಿಕೊಂಡ ನಿಮ್ಮ ಕೈಲಿಂದ ರೊಕ್ಕ ಹಾಕ್ತಾರೆ. 43 ಲಕ್ಷ ರೂಪಾಯಿ ಕುರ್ಚಿದಾಗ ಕೊಂಡಿರ್ತೀರ ನಿಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ 50 ಲಕ್ಷ ರೂಪಾಯಿ ಕುರ್ಚಿದಾಗ ಕೊಂಡಿರ್ತಾರೆ, ಇಲ್ಲಿ ಹಾಕ್ತಾರೆ ನೀವು. ನಿಮ್ಮದ ಸ್ವಂತ ದುಡ್ಡಲ್ಲ, ಯಾರ್ದೋ ತೆರಿಗೆ ದುಡ್ಡ. ಈ ರೀತಿ ದುಂದುವೆಚ್ಚ ಮಾಡ್ಲಿಕ್ಕೆ ಸ್ವಲ್ಪ ಇತಿಮಿತಿ ಇರ್ಬೇಕಂತೇಳಿ ನಾನು ರಾಜ್ಯದ ಜನರ ಪರವಾಗಿ ಕೇಳ್ತಾ ಇದ್ದೀನಿ. ಟೋಟಲ್ ಏನಪ್ಪಾ ಅಂದ್ರೆ ಈ ಆಸನಗಳನ್ನ ತಾವೇನ್ ಮಾಡಿದ್ರಿ, ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತಾನೆ ಸರ್ಕಾರಕ್ಕೆ. 43 ಲಕ್ಷ ರೂಪಾಯಿ ಕುರ್ಚಿಗಳ ಆ ಒಂದು ಕುರ್ಚಿಯನ್ನ ಮತ್ತು ಈ 11 ಭಾವಚಿತ್ರಗಳನ್ನ ದಯವಿಟ್ಟು ಈಗೇನ ಚಳಿಗಾಲ ಅಧಿವೇಶನ ನಡೀತೈತಿ, ಇವನ ಸಾರ್ವಜನಿಕರ ವೀಕ್ಷಣೆಗೆ ಒಂದು ಅವಕಾಶ ಕಲ್ಪಿಸಿಕೊಡೋ ಹೊರಗೆ ಬಹಿರಂಗವಾಗಿ ಅಟ್ಲೀಸ್ಟ್ ಉತ್ತರ ಕರ್ನಾಟಕ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗದಿದ್ರು ಸಹಿತ ಜನ ಇದೇನಪ್ಪಾ ಅದ್ಭುತ 43 ಲಕ್ಷ ರೂಪಾಯಿ ಕುರ್ಚಿ ನೋಡಿ ಬಂದು ಹೋಗ್ತಾರೆ, ಮಾತಾಡ್ಕೊತ ಹೋಗ್ತೈತಿ. ದಯವಿಟ್ಟು ತಾವೆಲ್ಲ ಹಂಗೆ ಮಾಡ್ಬೇಕು.
ಮತ್ತು ಇದು ಟೀಮ್ ಭಾಳ ಒಳ್ಳೆಯದೈತಿ. ಹೆಂಗಪ್ಪ ಆಯ್ತಂದ್ರೆ ಇದಕ್ಕೆ ಏನಪ್ಪ ಅನ್ನೋದು ವಿನಂತಿ ಅಂದ್ರೆ, ಈ ಗೈಡ್ಸ್ ಇರ್ತಾರೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಗೈಡ್ ಇರ್ತಾರೋ ಅದಕ್ಕೆ ಸಪ್ರೇಟ್ ಕೌಂಟರ್ ತೆಗೀರಿ. ಸದ್ಯ ಅದ್ಭುತ ಕುರ್ಚಿಯಾಗೂ ಭಾವಚಿತ್ರಗಳನ್ನ ನೋಡುವ ಒಂದು ಗ್ಯಾಲರಿ ತೆಗೀರಿ. ಅಲ್ಲಿ ಗೈಡ್ಗಳನ್ನ ನೇಮಕ ಮಾಡ್ಬೇಕು. ಅವ್ರು ಏನು ಹೇಳ್ಬೇಕಂದ್ರೆ, ಸುಮಾರು 68 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಬೆಳಗಾವಿ ಸುವರ್ಣ ಸಭಾಂಗಣದಲ್ಲಿ 11 ಜನ ಗಣ್ಯಮಾನ್ಯರ ತೈಲವರ್ಣದ ಭಾವಚಿತ್ರಗಳನ್ನು ಮತ್ತು 43 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಮಾನ್ಯ ಸಭಾಧ್ಯಕ್ಷರ ಪೀಠವನ್ನು ತಯಾರಿಸುವ ವಿಚಾರ ಹೇಗೆ ಬಂದಂತ ಗೈಡ್ ಹೇಳ್ಬೇಕು. ಮಂದಿಗೆ ಇಟ್ಟು ಖರ್ಚು ಮಾಡಿ ಕುರ್ಚಿ ತಯಾರು ಮಾಡ್ದ ಫೋಟೋ ಹಾಕೋದು ಹೆಂಗೆ ಬರ್ತದೆ ಜನರಿಗೆ ಹೇಳ್ಬೇಕು. ಅದಲ್ಲದೆ ಇವನ ಯಾರಿಂದ ಮತ್ತು ಯಾವ ರೀತಿಯಾಗಿ ತಯಾರಿಸಲಾಯಿತು, ಇವರನ್ನು ಸಿದ್ಧಪಡಿಸಿದವರಿಗೆ ಯಾವ ರೀತಿಯಾಗಿ ಎಷ್ಟು ಹಣ ಪಾವತಿಸಲಾಗಿದೆ ಎಂಬುದನ್ನು ಈ ಚಳಿಗಾಲದ ಅಧಿವೇಶನಕ್ಕೆ ಜನ ಬರ್ತಾರೋ ಗೈಡ್ಗಳು ತರಬೇತಿ ಕೊಟ್ಟು ಅವ್ರು ಹೇಳುವಂಥ ಕೆಲಸ ಮಾಡಿದರೆ ಈ ಸಭಾಧ್ಯಕ್ಷರಿಗೆ, ನಮ್ಮ ಸಚಿವರಿಗೆ, ಜನಪ್ರತಿನಿಧಿಗಳಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಎಟ್ಲೀಸ್ಟಪ್ಪ ಈ ಭಾವಚಿತ್ರಗಳಾದರೂ ಜನ ನೋಡಿ ಸಂತೋಷ ಪಡಲಿ ಅಂತ ಹೇಳ್ತಾರೆ. ಆದ್ದರಿಂದ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ದುಂದು ವೆಚ್ಚಕ್ಕೆ ಕಡಿವಾಣ ಏನು ಹಾಕ್ತಾನೆ ಅಂತ ಹೇಳ್ತೀವಿ, ದಯವಿಟ್ಟು ಇಂಥ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು. ಮತ್ತು ನಮ್ಮ ರಾಜ್ಯದ ಜನರು ಇಲ್ಲಿ ಅಧಿವೇಶನ ನೋಡಕ್ಕೆ ಬರ್ತೀರಿ. ಅನೇಕ ನೀವು ಚಿತ್ರಗಳನ್ನು ತಯಾರು ಮಾಡುವಂಥ ಕಲಾವಿದರು ಇದ್ರಿ, ಫೋಟೋಗ್ರಾಫರ್ ಇದ್ರಿ. ಒಂದು ಈಗ ಅವನ್ನೆಲ್ಲ ಒಳಗೆ ನೋಡ್ಕೊಂಬಂದು ತಾವು ಕೂಡ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳ್ಬೇಕು. ಮಾಧ್ಯಮ ಸ್ನೇಹಿತರು ಏನು ಮಾಡ್ತಾರಪ್ಪ ಅಂದ್ರೆ, ಸರ್ಕಾರನ ಕಣ್ಣು ತೆಗಿಸುವಂಥ ಕೆಲಸ ಮಾಡ್ತಾರೋ, ಈ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಮಾಡ್ತಾರೋ. ತಾವೇನು ಅಧಿವೇಶನ ನೋಡಕ್ಕೆ ಬರ್ತೀರಿ. ನಾನು ಮೂಡಲಿಯಲ್ಲಿ ಇರ್ತಕ್ಕಂಥ ನಮ್ಮ ರೇಣುಕಾ ಸ್ಟುಡಿಯೋ ಮಾಲಕರಿಗೆ ಕೇಳಿನ, ನೀವು ಹೋಗಿದ್ರೆ ನಾನು ಚಿತ್ರ ನೋಡೋಕೆ. ಅವ್ರು ಅಂದರು 2 ಲಕ್ಷ ರೂಪಾಯಿದಾಗ ಅದಕ್ಕಿಂತ ಚಂದ ಮಾಡಿ ಹಾಕ್ತಾರೆ ಅಂದರು. ಒಂದಕ್ಕೆ 2 ಲಕ್ಷ, ಇವ್ರದ್ದು 11 ಲಕ್ಷ. ಎಷ್ಟು ಡಿಫ್ರೆನ್ಸ್ ಆಯ್ತು ನೋಡಿ ದಯವಿಟ್ಟು. ಆದ್ದರಿಂದ ಈ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿದ್ದಲ್ಲೇ ನಾವು ಮುಂದೊಂದು ದಿವಸ ಕಾನೂನಾತ್ಮಕ ಹೋರಾಟ ನಮ್ಗೆ ಇದ್ದೇ ಇರ್ತಾವೆ. ಈಗಾಗಲೇ ಊಟ ಕೊಡೋದ್ರ ಬಗ್ಗೆ ನಾನು ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಮತ್ತು ಅದೇ ಮುಂದೆ ನಾನು ಅದಕ್ಕೆ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿ ಬಯಸ್ತಾ ಇದ್ದೀನಿ.